ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಯಾರನ್ನು ಎಂದಿಗೂ ಕೀಳಾಗಿ ನೋಡಬೇಡಿ, ಏಕೆಂದರೆ ಎಲ್ಲರೂ ನಿಮ್ಮಂತೆಯೇ ಮನುಷ್ಯರು. ಯಾರನ್ನು ನೋಡಿ ಅಸೂಯೆ ಪಡಬೇಡಿ, ಏಕೆಂದರೆ ಪ್ರತಿಯೊಬ್ಬರೂ ತಮ್ಮದೇ ಆದ ವಿಶಿಷ್ಟ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಯಾವಾಗಲೂ ಇತರರಿಗೆ ದಯೆ ತೋರಿಸಿ, ಏಕೆಂದರೆ ದಯೆ ನೀವು ಕನಿಷ್ಠ ನಿರೀಕ್ಷಿಸುವ ರೀತಿಯಲ್ಲಿ ಮರಳುತ್ತದೆ. ನಾನು ನಿಮಗೆ ಸಲಹೆ ನೀಡುತ್ತೇನೆ, ಪ್ರತಿದಿನ ಕಲಿಯುತ್ತಲೇ ಇರಿ, ಏಕೆಂದರೆ ಜ್ಞಾನವು ಜೀವಮಾನದ ಹೂಡಿಕೆ. ಯಾವಾಗಲೂ ಸಮಯವನ್ನು ಗೌರವಿಸಿ, ಏಕೆಂದರೆ ಅದು ಒಮ್ಮೆ ಕಳೆದು ಹೋದರೆ ನೀವು ಅದನ್ನು ಎಂದಿಗೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ತಾಳ್ಮೆಯನ್ನು ಅಭ್ಯಾಸ ಮಾಡಿ, ಏಕೆಂದರೆ ಒಳ್ಳೆಯ ವಿಷಯಗಳು ಸಮಯ ತೆಗೆದುಕೊಳ್ಳುತ್ತವೆ. ಎಂದಿಗೂ ನಿಮ್ಮ ವೈಫಲ್ಯಗಳನ್ನು ಸ್ವೀಕರಿಸಿ, ಏಕೆಂದರೆ ಅದು ಯಶಸ್ಸಿನ ಮೆಟ್ಟಿಲು. ಪ್ರಕ್ರಿಯೆಯನ್ನು ನಂಬಿರಿ, ವಿಷಯಗಳು ಕಷ್ಟಕರವೆಂದು ತೋರಿದಾಗಲೂ ಸಹ. ಇತರರ ಮಿತಿಗಳನ್ನು ಗೌರವಿಸಿ, ಏಕೆಂದರೆ ಅದು ಪ್ರಬುದ್ಧತೆ ಮತ್ತು ತಿಳುವಳಿಕೆಯನ್ನು ತೋರಿಸುತ್ತದೆ. ಆಗಾಗ್ಗೆ ಕ್ಷಮಿಸುವುದನ್ನು ಕಲಿಯಿರಿ, ಏಕೆಂದರೆ ಮನಸ್ಸಿನ ಶಾಂತಿ ಅಮೂಲ್ಯವಾದದ್ದು. ಅಪಾಯಗಳನ್ನು ತೆಗೆದುಕೊಳ್ಳಿ, ಏಕೆಂದರೆ ಅವು ಹೆಚ್ಚಾಗಿ ಶ್ರೇಷ್ಠ ಪ್ರತಿಫಲಗಳಿಗೆ ಕಾರಣವಾಗುತ್ತವೆ. ಯಾವಾಗಲೂ ಮೊದಲು ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಿ, ಏಕೆಂದರೆ ಅದು ನೀವು ಮಾಡುವ ಎಲ್ಲದರ ಅಡಿಪಾಯ. ಬದಲಾವಣೆಗೆ ಹೆದರಬೇಡಿ, ಏಕೆಂದರೆ ಅದು ಬೆಳೆಯಲು ಒಂದೇ ಮಾರ್ಗವಾಗಿದೆ. ನೀವು ಮಾತನಾಡುವುದಕ್ಕಿಂತ ಹೆಚ್ಚು ಆಲಿಸಿ, ಏಕೆಂದರೆ ಮೌನದಲ್ಲಿ ಬುದ್ಧಿವಂತಿಕೆ ಇದೆ. ಪ್ರತಿದಿನ ಕೃತಜ್ಞರಾಗಿರಿ, ಏಕೆಂದರೆ ಕೃತಜ್ಞತೆ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ. ಸಂಬಂಧಗಳಲ್ಲಿ ಹೂಡಿಕೆ ಮಾಡಿ, ಏಕೆಂದರೆ ಜನರು ನಿಮ್ಮ ನಿಜವಾದ ಸಂಪತ್ತು. ಯಾವಾಗಲೂ ನಿಮ್ಮ ಉತ್ಸಾಹವನ್ನು ಅನುಸರಿಸಿ, ಏಕೆಂದರೆ ಅದು ನೆರವೇರಿಕೆಗೆ ಕಾರಣವಾಗುತ್ತದೆ. ಯಾರು ಹೇಗೆ ಇದ್ದರೂ ನೀವು ಪ್ರಾಮಾಣಿಕರಾಗಿರಿ, ಏಕೆಂದರೆ ಜಗತ್ತಿಗೆ ನಿಜವಾದ ನಿಮ್ಮ ಅಗತ್ಯವಿದೆ. ಇತರರಿಗೆ ಸಹಾಯ ಮಾಡಿ, ಏಕೆಂದರೆ ನೀಡುವುದು ನೀವು ಮಾಡಬಹುದಾದ ಅತ್ಯಂತ ಪ್ರತಿಫಲದಾಯಕ ಕೆಲಸದಲ್ಲಿ ಒಂದಾಗಿದೆ. ನಿರಾಕರಣೆಗೆ ಎಂದಿಗೂ ಹೆದರಬೇಡಿ, ಏಕೆಂದರೆ ಅದು ಉತ್ತಮವಾದದ್ದಕ್ಕೆ ಮರುನಿರ್ದೇಶನವಾಗಿದೆ. ಸಣ್ಣ ಗೆಲುವುಗಳನ್ನು ಆಚರಿಸಿ, ಏಕೆಂದರೆ ಅವು ಆವೇಗವನ್ನು ಹೆಚ್ಚಿಸುತ್ತದೆ. ಯಾವಾಗಲೂ ಸಕಾರಾತ್ಮಕ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳಿ, ಏಕೆಂದರೆ ಸಕಾರಾತ್ಮಕತೆಯು ಅವಕಾಶಗಳನ್ನು ಆಕರ್ಷಿಸುತ್ತದೆ. ಯಾವಾಗಲೂ ಗುರಿಗಳನ್ನು ಹೊಂದಿರಿ, ಏಕೆಂದರೆ ಅವರು ನಿಮ್ಮ ಜೀವನಕ್ಕೆ ನಿರ್ದೇಶನ ನೀಡುತ್ತಾರೆ. ನಿಮ್ಮ ಹಣಕಾಸನ್ನು ನಿರ್ವಹಿಸಿ ಬುದ್ಧಿವಂತಿಕೆಯಿಂದ, ಏಕೆಂದರೆ ಆರ್ಥಿಕ ಸ್ವಾತಂತ್ರ್ಯವು ಸ್ವಾತಂತ್ರ್ಯಕ್ಕೆ ಪ್ರಮುಖವಾಗಿದೆ. ವಿಳಂಬ ಮಾಡಬೇಡಿ, ಏಕೆಂದರೆ ವ್ಯರ್ಥವಾದ ಸಮಯವನ್ನು ಎಂದಿಗೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಕೆಲವು ನಿರ್ದಿಷ್ಟ ಸಮಯದಲ್ಲಿ ಇಲ್ಲ ಎಂದು ಹೇಳಲು ಕಲಿಯಿರಿ, ಏಕೆಂದರೆ ನಿಮ್ಮ ಯೋಗಕ್ಷೇಮಕ್ಕೆ ಗಡಿಗಳನ್ನು ಹೊಂದಿಸುವುದು ಅತ್ಯಗತ್ಯ. ನಿಮ್ಮನ್ನು ಮೇಲಕ್ಕೆತ್ತುವ ಜನರೊಂದಿಗೆ ನಿಮ್ಮನ್ನು ಸುತ್ತುವರೆದಿರಿ, ಏಕೆಂದರೆ ನೀವು ಸಹವಾಸ ಮಾಡುವವರಂತೆ ಆಗುತ್ತೀರಿ. ನಿಮ್ಮನ್ನು ನೀವು ಮೊದಲು ನಂಬಿರಿ, ಏಕೆಂದರೆ ನೀವು ನಿಮ್ಮ ಸ್ವಂತ ಶ್ರೇಷ್ಠ ಮಿತ್ರ. ನಿಮ್ಮ ಯಶಸ್ಸಿನಲ್ಲಿ ವಿನಮ್ರರಾಗಿರಿ, ಏಕೆಂದರೆ ನಮ್ರತೆ ಗೌರವವನ್ನು ಬೆಳೆಸುತ್ತದೆ. ಯಾವಾಗಲೂ ನಿಮ್ಮ ಮೌಲ್ಯಗಳಿಗೆ ನಿಜವಾಗಿರಿ, ಏಕೆಂದರೆ ಸಮಗ್ರತೆಯು ನಿಮ್ಮ ಪಾತ್ರವನ್ನು ವ್ಯಾಖ್ಯಾನಿಸುತ್ತದೆ. ಜೀವನದಲ್ಲಿ ಬುದ್ಧಿವಂತಿಕೆಯನ್ನು ಹೆಚ್ಚಾಗಿ ಸಲಹೆಗಳ ಮೂಲಕ ರವಾನಿಸಲಾಗುತ್ತದೆ. ಈ ಅಂಶಗಳು ಸ್ವಯಂ ಬೆಳವಣಿಗೆ, ಸಹಾನುಭೂತಿ ಮತ್ತು ಸಕಾರಾತ್ಮಕತೆಯಿಂದ ನಿಮ್ಮನ್ನು ಸುತ್ತುವರೆದಿರುವ ಪ್ರಾಮುಖ್ಯತೆಯ ಮೇಲೆ ಕೇಂದ್ರೀಕರಿಸಲು ಸೌಮ್ಯವಾದ ಜ್ಞಾಪನೆಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಜೀವನವು ಪರಿಪೂರ್ಣತೆಯ ಬಗ್ಗೆ ಅಲ್ಲ, ಆದರೆ ಪ್ರಯಾಣವನ್ನು ಅಳವಡಿಸಿಕೊಳ್ಳುವುದು ಮತ್ತು ಪ್ರತಿ ಹೆಜ್ಜೆಯಿಂದ ಕಲಿಯುವುದರ ಬಗ್ಗೆ. ನೆನಪಿಡಿ, ನಿಮ್ಮ ವರ್ತನೆ ನಿಮ್ಮ ವಾಸ್ತವವನ್ನು ರೂಪಿಸುತ್ತದೆ. ಬುದ್ಧಿವಂತಿಕೆಯಿಂದ ಆರಿಸಿ ಮತ್ತು ಉದ್ದೇಶಪೂರ್ವಕವಾಗಿ ಬದುಕಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.